ದೈಹಿಕ ವ್ಯಾಯಾಮಕ್ಕೆ ಸೈಕಲ್ ಸವಾರಿ ಉತ್ತಮವಾದ ಕ್ರೀಡೆಯಾಗಿದ್ದು, ಎಲ್ಲರೂ ಕನಿಷ್ಠ 1 ತಾಸು ಸೈಕಲ್ ತುಳಿಯುವ ಕೆಲಸ ಮಾಡಬೇಕೆಂದು ಲೇನ್ಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಮರಸಪ್ಪ ರವಿ ತಿಳಿಸಿದರು. ಇಲ್ಲಿನ ಲೇನ್ಸ್ ಮತ್ತು ಲಿಯೋ ಸಂಸ್ಥೆ 78ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ರಸ್ತೆ ಸೈಕಲ್ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ಸೈಕಲ್ ತುಳಿಯುವುದೇ ಕಡಿಮೆಯಾಗಿದ್ದು, ಬಹುಪಾಲು ಮಂದಿ ದ್ವಿಚಕ್ರ ವಾಹನಗಳನ್ನೇ ಆಶ್ರಯಿಸುತ್ತಿದ್ದು, ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಸೈಕಲ್ ತುಳಿಯುವುದನ್ನು ನಿತ್ಯದ ಹವ್ಯಾಸವಾಗಿ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಮನವರಿಕೆ ಮಾಡಿಕೊಟ್ಟರು. ಲೇನ್ಸ್ ಸಂಸ್ಥೆ ಕನಕಪುರ ಶಾಖೆಯ ಅಧ್ಯಕ್ಷ ಎಟಿ ರವಿ ಮಾತನಾಡಿ, ಇಲ್ಲಿನ ಲೇನ್ಸ್ ಸಂಸ್ಥೆ 16 ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಪರಿಸರ ಕ್ರೀಡೆಯ ಬಗ್ಗೆಯೂ ಅತ್ಯಂತ ಕಾಳಜಿ ವಹಿಸುತ್ತಾ ಬಂದಿದೆ. ಅದರಂತೆಯೇ ಇಂದು ಸೈಕಲ್ ಸ್ಪರ್ಧೆ ಏರ್ಪಡಿಸಿದೆ ಎಂದು ಹೇಳಿದ ಅವರು, ಕ್ರೀಡಾಪಟುಗಳು ಸ್ಪರ್ಧಾತ್ಮಕ ಭಾವನೆಯಿಂದ ಸ್ಪರ್ಧೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಲಿಯೋ ಸಂಸ್ಥೆ ಅಧ್ಯಕ್ಷ ಜೀವನ್ ಕೆವಿ ಮಾತನಾಡಿದರು. ಲೇನ್ಸ್ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ಎಂಆರ್, ಖಜಾಂಚಿ ಶಿವಕುಮಾರ್ ಎಸ್, ಲಿಯೋ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಎಂ, ಖಜಾಂಚಿ ಸತೀಶ್ ಕುಮಾರ್ ವಿ, ಜಿಲ್ಲಾಧ್ಯಕ್ಷರಾದ ಗೋಪಾಲರಾಜು, ಸತೀಶ್ ಕೆಜಿ, ಪ್ರಾದೇಶಿಕ ಅಧ್ಯಕ್ಷ ಮಂಜುನಾಥ್, ಪದಾಧಿಕಾರಿಗಳಾದ ಮನೋಜ್ ಕುಮಾರ್, ವಿಶ್ವಕಾಂತ್ ಟಿಕೆ, ಮಹೇಶ್ ಗೌಡ, ಸಂದೀಪ್, ದರ್ಶನ್, ದಿಲೀಪ್, ವಾಸು, ವಸಂತ್, ಪ್ರಜ್ವಲ್, ರಾಘವೇಂದ್ರರಾವ್, ಹರೀಶ್, ಬಿಳಿಗಿರಿ, ರಂಗಸ್ವಾಮಿ ಮುಂತಾದವರು ಹಾಜರಿದ್ದರು. ಸೈಕಲ್ ಸ್ಪರ್ಧೆಯ 5 ವಿಭಾಗಗಳಲ್ಲಿ 150 ಮಂದಿ ಭಾಗವಹಿಸಿದ್ದರು. ವಿಜೇತರಿಗೆ 15,000 ರು ನಗದು ಹಾಗೂ ಪಾರಿತೋಷಕ ವಿತರಿಸಲಾಯಿತು. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.